ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಮಾರ್ಚ್ 30ರಂದು ನಡೆಯಲಿರುವ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೊಡ್ಡ ಜಾತ್ರಾ ಮಹೋತ್ಸವದ ಅಂಗವಾಗಿ ನಂಜನಗೂಡಿನ ಯುವ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಅವರ ಕನಸಿನ ಕೂಸು ಗರಳಪುರಿ ಉತ್ಸವ 2026 ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನು ನಂಜನಗೂಡಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಮೇಲುಸ್ತುವಾರಿಗಳಾದ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ತಿಳಿಸಿದರು. ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಾರ್ಚ್ 21ರಿಂದ ಪ್ರಾರಂಭವಾಗಿ 29ರವರೆಗೆ 9 ದಿನಗಳ ಕಾಲ ನಡೆಯುವ ಗರಳಪುರಿ ಉತ್ಸವದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಸ್ಪರ್ಧಾ ಕಾರ್ಯಕ್ರಮಗಳನ್ನು ಆಯೋಜಕರ ನೇತೃತ್ವದಲ್ಲಿ ಪಟ್ಟಣದ ವಿವಿಧ ಸ್ಥಳಗಳಲ್ಲಿ ಶಾಸಕರ ಉಪಸ್ಥಿತಿಯಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಸಡಗರ ಸಂಭ್ರಮದಿಂದ ನಡೆಯಲಿವೆ. ಮಾರ್ಚ್ 21ರಂದು ಬೆಳಗ್ಗೆ 10 ಗಂಟೆಗೆ ಕನ್ನಡ ಕವಿಗಳ ಭಾವಗೀತೆಯನ್ನ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಪಟ್ಟಣದ ಗುರು ಭವನದಲ್ಲಿ ಪ್ರಾರಂಭಗೊಂಡು 29ರಂದು ಬೆಳಗ್ಗೆ 6ರಿಂದ ಪಟ್ಟಣದ ಜೂನಿಯರ್ ಕಾಲೇಜ್ ಮುಂಭಾಗದಿಂದ ವಾಕಥಾನ್ ಸ್ಪರ್ಧೆಯನ್ನ ಮತ್ತು ಸಂಜೆ 5ರಿಂದ ರಾತ್ರಿ 11ರವರೆಗೆ ವಿದ್ಯಾವರ್ಧಕ ಕಾಲೇಜು ಆವರಣದಲ್ಲಿ ರಸಮಂಜರಿ ಹಾಗೂ ವೇದಿಕೆ ಕಾರ್ಯಕ್ರಮದೊಂದಿಗೆ ಮುಕ್ತಾಯಗೊಳ್ಳಲಿದೆ ಎಂದು 9 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಇನ್ನು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಕೆ ಮಾರುತಿ ಮಾತನಾಡಿ, ನಮ್ಮ ಶಾಸಕರು ಇದೇ ಮೊದಲ ಬಾರಿಗೆ ಆಚರಿಸಲು ಹೊರಟಿರುವ 2026 ಗರಳಪುರಿ ಉತ್ಸವಕ್ಕೆ ತಾಲೂಕಿನಾದ್ಯಂತ ಉತ್ಸವ ಪ್ರತಿಕ್ರಿಯೆ ಹಾಗೂ ಸಹಕಾರ ಸಿಗುತ್ತಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಸ್ಪರ್ಧಾ ರೂಪದಲ್ಲಿ ಆಯೋಜನೆ ಮಾಡುವುದರಿಂದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ, ನೆನಪಿನ ಕಾಣಿಕೆ ಹಾಗೂ ಪ್ರಶಸ್ತಿ ಪತ್ರಗಳನ್ನು ನೀಡಲಾಗುತ್ತೆ. ನಂಜನಗೂಡಿನ ಹಳೆಯ ಮತ್ತೊಂದು ಹೆಸರು ಗರಳಪುರಿ ಎಂದಿತ್ತು. ಹಾಗಾಗಿ ಈ ಹೆಸರಿನಲ್ಲಿ ಕನಕಪುರದ ಕನಕೋತ್ಸವದಿಂದ ಪ್ರೇರಿತರಾಗಿ ನಮ್ಮ ಶಾಸಕರು ಅದೇ ಮಾದರಿಯಲ್ಲಿ ಗರಳಪುರಿ ಉತ್ಸವ ನಡೆಸಲು ತೀರ್ಮಾನಿಸಿ ಇದೇ ಮೊದಲ ಬಾರಿಗೆ ನಂಜನಗೂಡು ತಾಲೂಕಿನಲ್ಲಿ ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ತಾಲೂಕಿನ ಜನತೆ ಸಹಕರಿಸಿ ಎಲ್ಲ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿಕೊಂಡರು. ಇದೇ ಸಂದರ್ಭ 9 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮಗಳ ಪೋಸ್ಟರ್ ಬಿಡುಗಡೆ ಮಾಡಿದರು. ನಮ್ಮ ಹೊಸ ನೂತನ ಕಾರ್ಯಕಾರಿ ಸಮಿತಿ ಇದ್ದು ನಾವು ನಾನು ಅಧ್ಯಕ್ಷರು ಜವರಾಯ ಉಪಾಧ್ಯಕ್ಷರು ಮತ್ತು ಎಲ್ಲ ಸಮಿತಿ ಸದಸ್ಯರೆಲ್ಲರೂ ಕೂಡಿ ಅದನ್ನು 97ರಲ್ಲೇ ನಾವು ಇಲ್ಲಿ ಹೊಸ ಪಾಲ್ಗೊಳ್ಳಕ್ಕೆ ನಾವು ಅಲ್ಲಿ ಸ್ಥಳಾಂತರ ಮಾಡಿದ್ವಿ. ಕರೋನಾ ಸಂದರ್ಭದಲ್ಲಿ ಆವಾಗ ಸಂಖ್ಯೆಯನ್ನು ಅದನ್ನು ಸ್ಥಗಿತ ಆಯಿತು. ಆ ಸ್ಥಗಿತ ಆದಂಥ ಸಂಖ್ಯೆನ ಮತ್ತೆ ಈ ಗರಳಪುರಿ ಉತ್ಸವದ ಸಂದರ್ಭದಲ್ಲೇ ನಾಳೆ ಶುಕ್ರವಾರ ಈ ಪ್ರಾರಂಭವನ್ನು ಅದು ಮಾಡ್ತೇವೆ. 20ನೇ ತಾರೀಕು ಮಾರ್ಚ್ 20ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಮೊನ್ನೆ ಆಡಳಿತಾಧಿಕಾರಿ ತಹಶೀಲ್ದಾರ್ ಅಂತ ಡಾಕ್ಟರ್ ಸೀತಾರಾಮನ್ ಮತ್ತು ಕಾರ್ಯದರ್ಶಿ ಗಣೇಶ್ ಅವರೆಲ್ಲರೂ ಕೂಡ ಈಗಾಗಲೇ ಪ್ರಚಾರವನ್ನು ಮಾಡಿದ್ದಾರೆ. ಮತ್ತು ಈ ಒಂದು ಸಂಖ್ಯೆ ಮತ್ತೆ ಯಥಾರ್ಥದಲ್ಲಿ ಬಹಳ ಸುವ್ಯವಸ್ಥೆಯಲ್ಲಿ ಎಲ್ಲ ಯಾವುದು ಆಹಾರ ಧಾನ್ಯಗಳು ಮೂರನೇ ಬಹುಮಾನವನ್ನು 10,000 ಕೊಡ್ತಾರೆ. ಭಾಗವಹಿಸುವಂತ ಎಲ್ಲರಿಗೂ ಕೂಡ 2,000 ರೂಪಾಯಿಗಳನ್ನ ಕೊಡೋದು ಮತ್ತು ಸರ್ಟಿಫಿಕೇಟ್ ಕೊಡೋದಿಲ್ಲ. ಈ ಕಾರ್ಯಕ್ರಮದಲ್ಲಿ ಮೈಸೂರು ಗರಳಪುರಿ ಉತ್ಸವ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡು ಆ ಕಾರ್ಯಕ್ರಮ 21ನೇ ತಾರೀಕಿನಿಂದ ಇದೇ ತಿಂಗಳು 29ರವರೆಗೆ ಕಾರ್ಯಕ್ರಮ ನಡೀತದೆ. ಪ್ರತಿದಿನನೂ ಒಂದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಗಳಲ್ಲಿ 27ನೇ ತಾರೀಕು ನಮ್ಮ ಪಂಚಕಾರ್ಯಗಳ ವತಿಯಿಂದ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಒಂದು ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಪೂರ್ವಭಾವಿಯಾಗಿ ಈಗಾಗಲೇ ನಿನ್ನೆ ದಿನ ನಾವು ಪ್ರತಿ ಒಂದು ಗ್ರಾಮದಲ್ಲೂ ಸಹ ಅಂದರೆ